ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಜೆಪಿ ಅಂದರೆ ನರೇಂದ್ರ ಮೋದಿ ಅಂದರೆ ಬಿಜೆಪಿ ಅನ್ನೋವಷ್ಟರ ಮಟ್ಟಿಗಿನ ಹವಾ ಇವತ್ತಿಗೂ ಕಮ್ಮಿಯಾಗಿಲ್ಲ. 2014ರ ಲೋಕಸಭೆ ಚುನಾವಣೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಇಟ್ಕೊಂಡೇ ಬಿಜೆಪಿ ಬಲಿಷ್ಠವಾಗಿ ಬೆಳೆದು ಬಂದಿತ್ತು. ಹೀಗಾಗಿ ಈಗಲೇ ಆಗಬಹುದು ಅಥವಾ ಭವಿಷ್ಯದಲ್ಲಿ ಮುಂದೆ ಆಗಬಹುದು. ಬಿಜೆಪಿ ಪಕ್ಷ ಭವಿಷ್ಯದಲ್ಲಿ ದೊಡ್ಡ ಗೆಲುವು ಸಾಧಿಸಬೇಕು ಅಂದರೆ ನರೇಂದ್ರ ಮೋದಿಯವರ ಬೆಂಬಲ ಬೇಕೇ ಬೇಕು. ಈ ಟೈಮ್ನಲ್ಲಿ ಸ್ಫೋಟಕ ವಿಚಾರವೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಬೇರೇನೂ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ನಿವೃತ್ತಿ ಘೋಷಣೆ ಮಾಡಲು RSS ಕಚೇರಿಗೆ ಹೋದ್ರ ಅನ್ನೋ ಚರ್ಚೆ ಆಗ್ತಾ ಇದೆ. ಮೋದಿ ಇಲ್ಲದ ಬಿಜೆಪಿಯನ್ನ ಊಹಿಸಿಕೊಳ್ಳೋದು ಸಹ ಕಷ್ಟ. ಆದರೆ ಮೊನ್ನೆಯಷ್ಟೇ ಮೋದಿ RSS ಕಚೇರಿಗೆ ಹೋಗಿ ಬಂದಿದ್ದಾರೆ. ಇದರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಇವತ್ತಿಗೂ ಸಸ್ಪೆನ್ಸ್ ಆಗೇ ಇದೆ. ಹೀಗಾಗಿ ಮೋದಿ ಪದತ್ಯಾಗದ ಮಾತುಗಳು ಕೇಳೋದಕ್ಕೆ ಶುರುವಾಗಿದೆ. ಸೆಪ್ಟೆಂಬರ್ ತಿಂಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಥಾನದಿಂದ ಬಿಟ್ಟು ಕೆಳಗಿಳಿತಾರೆ ಅನ್ನೋ ಸುದ್ದಿ ಹಬ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಸಿಂಪಲ್. ಅವರ ರಾಜಕೀಯ ಕೂಡ ಸಿಂಪಲ್ ಅಂತ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೊಂಡಾಡ್ತಾರೆ. ಬಿಜೆಪಿ ನೋಡಿ ವೋಟ್ ಹಾಕಿದವರಿಗಿಂತ ಮೋದಿ ನೋಡಿ ವೋಟ್ ಹಾಕಿದವರು ತುಂಬ ಜನರಿದ್ದಾರೆ. ಹೀಗೆ ಇಂಥ ಹಲವು ಕಾರಣಗಳಿಂದಲೇ ಮೋದಿ ಅವರ ಬಗ್ಗೆ ಜಗತ್ತಿನ ಗಮನ ಸೆಳೆದಿದೆ. ಪ್ರಧಾನಿ ಮೋದಿ ಬಿಜೆಪಿ ಪಕ್ಷ ಅಂತಲ್ಲ, ರಾಷ್ಟ್ರ ರಾಜಕೀಯದ ಅಖಾಡದಲ್ಲೂ ತಮ್ಮದೇ ಹವಾ ಎಬ್ಬಿಸಿದವರು. ಆದರೆ ಬಿಜೆಪಿ ರೂಲ್ಸ್ ಪ್ರಕಾರ ತಮ್ಮ ಸ್ಥಾನದಿಂದ ಬಿಟ್ಟಿಡಿತಾರಾ ಅನ್ನೋ ಚರ್ಚೆ ಹುಡ್ಕೊಂಡಿದೆ. ಬೇರೆಯವರಿಗೆ ಒಂದು ರೂಲ್ಸ್, ಮೋದಿಗೆ ಇನ್ನೊಂದು ರೂಲ್ಸಾ ಅನ್ನೋದು ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇತ್ತು. ಯಡಿಯೂರಪ್ಪ CM ಸ್ಥಾನದಿಂದ ಕೆಳಗಿಳಿದಿದ್ದು ಕೂಡ ಇದೇ ವಯಸ್ಸಿನ ಕಾರಣಕ್ಕೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಿಜೆಪಿ ಪಕ್ಷದ ರೂಲ್ಸ್ ಪ್ರಕಾರ ಪ್ರಧಾನಿ ಪಟ್ಟದಿಂದ ನಿವೃತ್ತಿಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆತ್ಮೀಯರೇ, ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ನಲ್ಲಿ ನಿವೃತ್ತಿ ಪಡೆಯಲು ಪ್ಲಾನ್ ಮಾಡಿದ್ದು ಇದೇ ಕಾರಣಕ್ಕೆ ನಾಗ್ಪುರದ RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಅಂತ ಶಿವಸೇನೆಯ ಠಾಕ್ರೆ ಬಣದ ಸಂಜಯ್ ರಾವತ್ ಆರೋಪ ಮಾಡಿದ್ದಾರೆ. ಕಳೆದ 10ರಿಂದ 11 ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು RSS ಪ್ರಧಾನ ಕಚೇರಿಗೆ ಭೇಟಿಯನ್ನೇ ನೀಡಿಲ್ಲ. ಆದರೆ ದಿಢೀರ್ ಈ ರೀತಿ ಭೇಟಿ ನೀಡಿದ್ದಕ್ಕೆ ಬಲವಾದ ಕಾರಣವೂ ಇದೆ. ಅದು ಬೇರೇನೂ ಅಲ್ಲ, ತಮ್ಮ ಪದತ್ಯಾಗದ ಸಂದೇಶ ಅಂತ ಶಿವಸೇನಾ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಹೊಸ ಬಾಂಬ್ ಹಾಕಿದ್ದಾರೆ. ಸಂಜಯ್ ರಾವತ್ ಆಡಿದ ಮಾತುಗಳು ಇಷ್ಟಕ್ಕೆ ನಿಲ್ಲಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಟಾಟಾ ಬಾಯ್ ಹೇಳಲು RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದರು. ಮೋದಿ ಅವರು ಬಹುಶಃ ತಮ್ಮ ನಿವೃತ್ತಿಯ ಅರ್ಜಿ ಸಲ್ಲಿಸಲು RSS ಪ್ರಧಾನ ಕಚೇರಿಗೆ ಹೋಗಿರಬಹುದು. ಯಾಕಂದರೆ RSS ದೇಶದ ನಾಯಕತ್ವದಲ್ಲಿ ಬದಲಾವಣೆ ಬಯಸ್ತಾ ಇದೆ ಎಂದಿದ್ದಾರೆ. ಆತ್ಮೀಯರೇ, RSS ಕಚೇರಿಗೆ ಭೇಟಿ ನೀಡಿದ ಮೋದಿ ಕೇವಲ ತಮ್ಮ ಪದತ್ಯಾಗದ ಬಗ್ಗೆ ಮಾತ್ರ ಮಾತುಕತೆ ನಡೆಸಿಲ್ಲ, ತಮ್ಮ ಉತ್ತರಾಧಿಕಾರಿ ಬಗ್ಗೆಯೂ ಸಂಘದ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಅಂತೆ ಹರಿದಾಡ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಬಣ ಮತ್ತು ಬಿಜೆಪಿ ಬಣ ಇದೇ ವಿಷಯವಾಗಿ ಜೋರು ಟಾಕ್ ಫೈಟ್ ಮಾಡಿದೆ. RSS ಕಚೇರಿಗೆ ಭೇಟಿ ನೀಡಿದ್ದ ಮೋದಿ ನಡೆಯ ಹಿಂದೆ ಉತ್ತರಾಧಿಕಾರಿ ಆಯ್ಕೆಯ ಕಾರಣ ಇದೆ. ಸೆಪ್ಟೆಂಬರ್ನಲ್ಲಿ ಮೋದಿ ಅವರಿಗೆ 75 ವರ್ಷ ತುಂಬಲಿದೆ. ಬಳಿಕ ಅವರು ಪದತ್ಯಾಗ ಮಾಡಲಿದ್ದು ತಮ್ಮ ಉತ್ತರಾಧಿಕಾರಿ ಕುರಿತು ಚರ್ಚಿಸಲು ಸಂಘದ ಕಚೇರಿಗೆ ಭೇಟಿ ನೀಡಿರಬಹುದು. RSS ಸಹ ಬಿಜೆಪಿ ನಾಯಕತ್ವ ಬದಲಾವಣೆಗೆ ಚಿಂತನೆ ನಡೆಸಿರಬಹುದು ಅಂತ ರಾವತ್ ವಿಶ್ಲೇಷಿಸಿದ್ದಾರೆ. ಎದುರಾಳಿಗಳೇನೋ ಮೋದಿ ಕೆಳಗಿಳಿಯೋ ಮಾತನಾಡ್ತಿದ್ದಾರೆ, ಆದರೆ ಬಿಜೆಪಿ ನಾಯಕರು ಮಾತ್ರ ಮೋದಿ ಇಲ್ಲದೆ ಪಕ್ಷವೇ ಇಲ್ಲ ಅನ್ನುವಂತಿದ್ದಾರೆ. ಯಾಕಂದರೆ ಮೋದಿ ಎಷ್ಟು ಪವರ್ಫುಲ್ ಅನ್ನೋದು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಹಿಡಿದು ಪ್ರತಿಯೊಬ್ಬ ನಾಯಕನಿಗೂ ಗೊತ್ತಿದೆ. ಮೋದಿ ಬಂದ್ರೇ ವೋಟು ಬೀಳೋದು ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಮೋದಿ ಪದತ್ಯಾಗದ ಸುದ್ದಿ ಹರಿದಾಡ್ತಾ ಇದ್ದಂತೆ ಕೆರಳಿ ಕೆಂಡವಾಗಿರೋದು. ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರಿರುವಾಗ ಉತ್ತರಾಧಿಕಾರಿ ಬಗ್ಗೆ ಯಾರೂ ಯೋಚಿಸೋದಿಲ್ಲ. ದೊಡ್ಡವರು ಉತ್ತಮ ಆಡಳಿತ ನೀಡ್ತಿರುವಾಗ ಉತ್ತರಾಧಿಕಾರಿಯ ಕುರಿತು ಚರ್ಚೆ ನಡೆಸಲು ನಮ್ಮದು ಮೊಘಲ್ ಸಂಸ್ಕೃತಿ ಅಲ್ಲವೇ ಅಲ್ಲ. ತಂದೆ ಮತ್ತು ಅಣ್ಣನನ್ನ ಹತ್ತಿಕ್ಕಿ ಅಧಿಕಾರದ ಗದ್ದುಗೆ ಏರಿದ ಔರಂಗಜೇಬನ ವಂಶಸ್ಥರು ನಾವಲ್ಲ ಅಂತ ಎದುರಾಳಿ ನಾಯಕನಿಗೆ ಫಡ್ನವೀಸ್ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯ ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ತುಂಬಿದ ಮೇಲೆ ಯಾವ ನಾಯಕರಿಗೂ ದೊಡ್ಡ ಹುದ್ದೆಗಳನ್ನು ನೀಡಲ್ಲ. 75 ವರ್ಷ ಆಯಿತು ಅನ್ನೋ ಕಾರಣಕ್ಕಾಗಿಯೇ ಯಡಿಯೂರಪ್ಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಏಕಾಏಕಿ ಕೆಳಗಿಳಿದಿದ್ದು. ಒಲ್ಲದ ಮನಸ್ಸಲ್ಲೇ CM ಕುರ್ಚಿಯಿಂದ ಇಳಿದ ಯಡಿಯೂರಪ್ಪ
ತಮ್ಮ ಆಪ್ತ ಬಸವರಾಜ ಬೊಮ್ಮಾಯಿಗೆ ಪಟ್ಟ ಕಟ್ಟಿದ್ರು. ಈಗ ಪ್ರಧಾನಿ ಮೋದಿಗೂ 75 ವರ್ಷ ತುಂಬ್ತಾ ಇದೆ. ವಯಸ್ಸಿನ ಅಂತರ ಅನ್ವಯ ಆಗುತ್ತೆ ಅನ್ನೋದಾದರೆ ಮೋದಿಗೂ ಆಗಲ್ವಾ ಅನ್ನೋ ಮಾತು ಜೋರಾಗಿ ಕೇಳಿಬರ್ತಾ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗಬಹುದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.